ಅಭಿವೃದ್ಧಿ ಹೆಸರಿನಲ್ಲಿ ನಡೆದ ಅವೈಜ್ಞಾನಿಕ ಕಾಮಗಾರಿಗೆ ಕಂಗಾಲಾಗಿರುವ 2 ಬಡ ಕುಟುಂಬಗಳು. ಮಂಗಳೂರು ಸಮೀಪದ ಅಡ್ಡೂರು ನೂಯಿಯಲ್ಲಿ ಹೆದ್ದಾರಿ ವಿಸ್ತರಣೆ ಕಾಮಗಾರಿ ಇದೀಗ ಸ್ಥಳೀಯರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ. ಇದು ದೊಡ್ಡ ಬಾವಿ ನಮ್ಮ ಅದಕ್ಕೆ ನಾವೆಲ್ಲ ಬೀಳುತ್ತೆ. ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬಾವಿಗೆ ಸಾಯುವುದೇ, ನಮ್ಮ ಮಕ್ಕಳನ್ನು ಹಿಡ್ಕೊಂಡು ನಾವು ಸಾಯುವುದೇ. ಸೂಕ್ತ ತಡೆಗೋಡೆ ನಿರ್ಮಿಸದ ಹಿನ್ನೆಲೆ ಮುಂಗಾರಿನ ಮೊದಲ ಮಳೆಯಲ್ಲಿಯೇ ಹೆದ್ದಾರಿಯ ಕೆಸರು ನೀರು ಮನೆಗಳಿಗೆ ನುಗ್ಗಿದ್ದು ಬಾವಿ ನೀರು ಕೂಡ ಕಲುಷಿತಗೊಂಡಿದೆ. ಮನೆಗಳಲ್ಲಿ ವಾಸವಿರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಹೈವೇ ರೋಡ್ ಆಗಿ ಅವರು ನೀರು ಹೋಗಲಿಕ್ಕೆ ಯಾವುದೇ ರೀತಿ ಅವರು ಒಳಚರಂಡಿ ವ್ಯವಸ್ಥೆ ಯಾವುದೇ ರೀತಿ ಮಾಡಿಲ್ಲ. ಅವರು ತಡೆಗೂಡ ಕೂಡ ಕಟ್ಟಿಲ್ಲ. ಅವರು ಯಾವುದೇ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಅದೇ ರೀತಿ ನಮ್ಮ ಮನೆಯ ಎದುರುಗಡೆಯಲ್ಲಿ ಮಣ್ಣು ಹಾಕಿದ್ದಾರೆ. ನಮ್ಮ ಮನೆ ಎತ್ತರಕ್ಕಿಂತ ಮಣ್ಣು ಹಾಕಿದ್ದಾರೆ. ಅದರಿಂದ ಒಳಚರಂಡಿ ತೋಡಿನ ವ್ಯವಸ್ಥೆ ಯಾವುದೇ ರೀತಿ ಇಲ್ಲದ ಕಾರಣ ನಮ್ಮ ನೀರು ಹೋಗಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಲಾಸ್ಟ್ ಇಯರ್ ಇದೇ ರೀತಿ ಆಗಿತ್ತು. ಲಾಸ್ಟ್ ಇಯರ್ ಕೂಡ ಎಲ್ಲ ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಆದರೆ ಈ ವರ್ಷ ಏನೂ ಆಗೋದಿಲ್ಲ, ಎಲ್ಲ ಕರೆಕ್ಟಾಗಿ ತೋಡು ಮಾಡಿ ಕೊಟ್ಟಿದ್ದಾರೆ. ಅದರಿಂದ ನೀರು ಹೋಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅಲ್ಲಿ ಮಣ್ಣು ಎಲ್ಲ ಕುಸಿದು ಬಿದ್ದು ತೋಡು ಫುಲ್ಲು ಬಂದಾಗಿದೆ. ಹೋದ ವರ್ಷ ಎಲ್ಲ ಮಾಡಿದ್ವಿ ನಾವು. ಪಂಚಾಯತಿಗೆ 4-5 ಸಲ ಪಂಚಾಯತಿಗೆ ಹೋಗಿದ್ವಿ. ಇವತ್ತು ನಾನು PDO ಕಾಲ್ ಮಾಡಿದ್ವಿ. ಇವತ್ತು ವಾಯ್ಸ್ ಕಾಲ್ ಕೂಡ ಮಾಡಿದ್ವಿ, ವಿಡಿಯೋ ಕಾಲ್ ತೋರಿಸಲಿಕ್ಕೆ ಕಾಲ್ ಮಾಡಿದ್ವಿ. ಆದರೆ ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ. ಮಾರ್ನಿಂಗ್ ಒಮ್ಮೆ ರೆಸ್ಪಾಂಡ್ ಮಾಡಿದ್ರು, ಯಾರನ್ನೊಬ್ಬರು ಕಳಿಸಿದ್ರು, ಅವರು ವಿಡಿಯೋ ಮಾಡಿ ಹೋದರು. ಅವರು ಇಲ್ಲಿ ವಿಡಿಯೋ ಕೂಡ ಯಾರು ಬಂದಿಲ್ಲ, ಅಧ್ಯಕ್ಷ ಯಾರು ಇಲ್ಲಿ ಭೇಟಿ ಮಾಡಿಲ್ಲ. ಹೋದ ಸಲ ಬಂದಿದ್ರು, ಬಟ್ ಇವತ್ತಿನ ಮಳೆಗೆ ಯಾರು ಬಂದಿಲ್ಲ. ನಿನ್ನೆ ಕೂಡ ಮಳೆಗೆ ಅರ್ಧ ನೀರು ಬಂದಿತ್ತು. ಕಳೆದ ಬಾರಿ ಮಳೆಗೆ ಮನೆಗೋಡೆ ಕುಸಿದು ಲಕ್ಷಾಂತರ ರೂಪಾಯಿ ನಷ್ಟವಾದರೂ ಪಂಚಾಯತ್ ಕೇವಲ 5,000 ರೂಪಾಯಿ ನೀಡಿ ಕೈ ತೊಳೆದುಕೊಂಡಿದೆ ಎಂದು ಆರೋಪ ಕೇಳಿಬಂದಿದೆ. ಸ್ಥಳೀಯರು ಹಲವು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ. ಇದೀಗ ವಿದ್ಯುತ್ ಕಂಬವು ಕುಸಿಯುವ ಹಂತ ತಲುಪಿದ್ದು ಜೀವ ಭಯದಲ್ಲಿ ದಿನ ಕಳೆಯುವಂತಾಗಿದೆ ಎನ್ನಲಾಗಿದೆ. MP MLA ಅವರು ಏನಾದರೂ ಲಾಸ್ಟ್ ಟೈಮ್ ಬಂದು ಹೋಗಿದ್ದಾರೆ? ಯಾರು ಬಂದಿಲ್ಲ. ಇಲ್ಲ, ಲಾಸ್ಟ್ ಇಯರಿಂದಲೇ ಸಮಸ್ಯೆ ಸ್ಟಾರ್ಟ್ ಆದದ್ದು. ಅಂದರೆ ನ್ಯಾಷನಲ್ ಹೈವೇಯಿಂದನೇ ಸ್ಟಾರ್ಟ್ ಆದದ್ದು. ನಂತರ ಇವರು ಮಣ್ಣು ಹಾಕಿದ್ದಾರೆ. ನಮ್ಮ ಮನೆಯ ಎತ್ತರಕ್ಕಿಂತ ಇವರು ಮಣ್ಣು ಹಾಕಿದ್ದಾರೆ. ಅದರಿಂದ ನಮಗೆ ಈ ರೀತಿ ತೊಂದರೆ ಆದದ್ದು. ಲಾಸ್ಟ್ ಇಯರ್ ಅಂದರೆ ಅವರು ಯಾವುದೇ ರೀತಿ ಬಂದಿಲ್ಲ. ಲಾಸ್ಟ್ ಇಯರ್ ಇದು ಒಳಚರಂಡಿ ಎಲ್ಲ ಮಾಡಿಕೊಡ್ತೀವಿ ಅಂತ ಇನ್ಫಾರ್ಮ್ ಮಾಡಿದರು. ಅದೇ ರೀತಿ ಈ ವರ್ಷ ಮಾಡಿಕೊಟ್ರು, ಒಂದು ತೋಡು ಮಾಡಿಕೊಟ್ರು ಅವರು. ಆದರೆ ಓಪನ್ ಮಾಡಿಕೊಟ್ರು, ಆದರೆ ಅಲ್ಲೆಲ್ಲ ಮಣ್ಣು ಬೀಳ್ತೀವಿ. ನಿನ್ನೆಯಿಂದ ಅಲ್ಲಿ ಮಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ನಿನ್ನೆ ಕೂಡ ಅರ್ಧ ನೀರು ತುಂಬಿತ್ತು. ನಾವು PDOಗೆಲ್ಲ ಕಾಲ್ ಮಾಡಿದ್ವಿ, ಅವರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಿಲ್ಲ. ಇವತ್ತು ಮಾರ್ನಿಂಗ್ ಒಂದು ರೆಸ್ಪಾಂಡ್ ಮಾಡಿ ಒಬ್ಬರನ್ನು ಕಳಿಸಿದ್ರು. ಆದಮೇಲೆ ನಾನು ಇವತ್ತು ಆಫ್ಟರ್ನೂನ್ ನೀರು ಮುಳುಗಿತ್ತಲ್ಲ ಇಲ್ಲಿ, ಆವಾಗ ನಾನು ಅವರಿಗೆ ವಿಡಿಯೋ ಕಾಲ್, ವಾಯ್ಸ್ ಕಾಲ್ ಎಲ್ಲ ಮಾಡಿದ್ವಿ. ಅವರು ಕಾಲ್ ಪಿಕ್ ಮಾಡಿಲ್ಲ. ಮೊದಲು ಸಹ ಹೀಗೆ ನಮಗೆ ಮಳೆ ಬಂದು ತುಂಬ ನೀರು ಬಂದು ಮನೆಗೆ ತುಂಬ ಸಮಸ್ಯೆಯಾಗಿತ್ತು. ಆಗ ನಾವೆಲ್ಲ ಅಲ್ಲಿಗೆ ನಮ್ಮ DC ಅವರಿಗೆ ಕಂಪ್ಲೇಂಟ್ ಕೊಟ್ಟೇವೆ, ಎಲ್ಲರಿಗೆ. ಮತ್ತು ಹೈವೇ, ನ್ಯಾಷನಲ್ ಹೈವೇ ಅವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟೇವೆ, NH ಅವರಿಗೆ. ಆಗ ಆವತ್ತು DC ಅವರು ಬಂದು ಇವರಿಗೆಲ್ಲ ಭರವಸೆ ಕೊಟ್ಟಿದ್ದರು, ಅವರು ಮಾಡಿಕೊಡ್ತಾರೆ ಅಂತೇಳಿ. ಇವರದ್ದು ಹೇಳಿದರು, ಅಲ್ಲಿ ಮಾಡಿಕೊಡಿ, ಇವರಿಗೆಲ್ಲ ಮಾಡಿಕೊಡಬೇಕು, ಇವರು ಮತ್ತೆ ನೀವು ನ್ಯಾಷನಲ್ ಹೈವೇ ಕೆಲಸ ಬಿಡಬೇಕು ಅಂತ ಹೇಳಿದರು. ಇವರ ಕೆಲಸವೇ ಮಾಡಿಕೊಂಡು ಹೋದದ್ದು. ಈಗ ಮಣ್ಣು ಬಿದ್ದು ನಮ್ಮ ಮನೆಯಲ್ಲೆಲ್ಲ ಒಳಗೆ ನೀರು ಹೋಗಿ ಶಾಲೆ ಮಕ್ಕಳು ಎಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಸರ್. ದಾರಿ ಇಲ್ಲ ನಮಗೆ, ಏನು ನಮಗೆ ಇದಿಲ್ಲ. ನಾವು ಏನು ಮಾಡೋದು ಬೇಕು? ನಮ್ಮ ತಾಯಿ ಒಳಗೆಲ್ಲಿದ್ದಾರೆ, ಅವ್ರಿಗೆ ಸಹ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಹೊರಗಡೆ. ಅಂಥ ಸ್ಥಿತಿ ಆಗಿದೆ ಈಗ ಅವರು NH ಅವರು ಬಂದು ನೋಡಿ ಹೋದ್ರು, ಮಾಡಿ ಕೊಡ್ತೇನೆ ಹೋದ್ರು. ಎಂತ ಮಾಡೋದು? ಮಳೆಗಾಲದ ಎಂತ ಮಾಡಲಿಕ್ಕೆ ಅಂತ ನನಗೆ ಗೊತ್ತಾಗೋದಿಲ್ಲ. ಏನು 5,000 ಅದು ಕೊಟ್ಟಿದ್ದಾರೆ, 5,000 ನಮ್ಮ ಪಂಚಾಯತಿಯಲ್ಲಿ 5,000 ಕೊಟ್ಟಿದ್ದಾರೆ ನಮಗೆ. ಅದು ಏನು ಮತ್ತೆ ಇವಾಗ ನಾವು ನ್ಯಾಷನಲ್ ಹೈವೇಗೆ ಹೋಗಿದ್ದೇವೆ, ನಮಗೊಂದು ಪರಿಹಾರ ಕೊಡಿ. ನಮಗೊಂದು ಪರಿಹಾರ ಕೊಡಲಿಕ್ಕೆ ಆಗೋದಿಲ್ಲ, ನಿಮಗೆ ಚರಂಡಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಸಹ ಕೇಳಿದ ಮಾತ್ರ, ಭರವಸೆ ಮಾತ್ರ ಕೊಟ್ಟಿದ್ದು, ಏನು ಮಾಡಲಿಲ್ಲ ಅವರು. ಏನು ನಮಗೇನು ನಾವೇ ಸಾಯಬೇಕು, ಬಾವಿಗೆ ಬೀಳುವಿಗೆ. ಇದು ದೊಡ್ಡ ಬಾವಿ ನಮ್ಮ, ಅದಕ್ಕೆ ನಾವೆಲ್ಲ ಬೀಳುವುದೇ. ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಬಾವಿಗೆ ಸಾಯುವುದೇ, ನಮ್ಮ ಮಕ್ಕಳನ್ನು ಹಿಡ್ಕೊಂಡು ನಾವು ಸಾಯುವುದೇ. ಇನ್ನಾದರೂ ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಒತ್ತಾಯ.